ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ಟಿವಿಯ ವಿಶೇಷ ನೇರ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಘವೇಂದ್ರ. ಇನ್ನೇನು ಇವತ್ತಿನ ದಿನ ಏನಪ್ಪ ಅಂತಂದರೆ ವಿಶ್ವ ಶ್ರವಣ ದಿನ. ಇವತ್ತಿನ ಈ ಒಂದು ವಿಶ್ವ ಶ್ರವಣ ದಿನದ ವಿಶೇಷವಾಗಿ ನಾವು ಒಬ್ಬ ವೈದ್ಯರನ್ನು ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ಏನಪ್ಪ ಅಂತಂದರೆ ಎಲ್ರಿಗೂ ಕೂಡ ಒಬ್ಬ ಮನುಷ್ಯನಿಗೆ ಕಣ್ಣು, ಕೈ, ಕಾಲು ಯಾವ ರೀತಿ ಮುಖ್ಯನೋ ಅದೇ ರೀತಿ ಕಿವಿ ಕೂಡ ಅಷ್ಟೇ ಮುಖ್ಯ. ಆ ಒಂದು ಕಿವಿಯ ಉದ್ದೇಶದಿಂದ ನಾವು ನೋಡ್ತಿರ್ತೀವಿ, ಕಿವಿ ಕೇಳದೇ ಇರೋರು ಅಥವಾ ಹುಟ್ಟಿನಿಂದನೇ ಕಿವಿ ಕೇಳಲ್ಲ, ಇಂತಹ ಅನೇಕ ಸಮಸ್ಯೆಗಳನ್ನು ನಾವು ನಮ್ಮ ದಿನನಿತ್ಯದಲ್ಲಿ ನೋಡ್ತಾ ಇರ್ತೀವಿ. ಆ ವಿಶೇಷತೆಯಾಗಿ ಇವತ್ತಿನ ದಿನ ನಾವು ವಿಶ್ವ ಶ್ರವಣ ದಿನದ ನಿಮಿತ್ತವಾಗಿ ಒಂದು ನೇರ ಸಂದರ್ಶನವನ್ನು ಇಟ್ಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಅಲ್ಲದೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಶ್ರವಣ ವೈದ್ಯರನ್ನು ನಾವು ಕರೆತಂದಿದ್ದೇವೆ. ಅವರ ಜೊತೆ ಮಾತನಾಡೋಣ. ಸಂಪೂರ್ಣವಾಗಿ ಈ ಶ್ರವಣ ದೋಷ ಅಂದ್ರೇನು ಮತ್ತು ಶ್ರವಣ ದೋಷದಿಂದ ಯಾವ ರೀತಿಯಾಗಿ ಪರಿಹಾರ ಪಡ್ಕೊಳ್ಬೇಕು ಇವೆಲ್ಲದರ ಬಗ್ಗೆ ಮಾತನಾಡೋಣ. ಬನ್ನಿ. ಇವತ್ತಿನ ಈ ಒಂದು ವಿಶ್ವ ಶ್ರವಣ ದಿನದ ನಿಮಿತ್ತವಾಗಿ ಇವತ್ತು ನಮ್ಮ ಜೊತೆ ಈ ಶ್ರವಣ ದೋಷದ ಬಗ್ಗೆ ಮತ್ತು ಶ್ರವಣ ಹೇಗೆ ನಾವು ಮತ್ತೆ ಕಿವಿಯನ್ನು ಹೇಗೆ ಕೇಳಿಸ್ಕೊಳ್ಬೇಕು, ಮುಂದಿನ ದಿನಗಳಲ್ಲಿ ಜಾಗೃತಿ ಹೇಗೆ ವಹಿಸಬೇಕು, ಇವೆಲ್ಲದರ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆ ಸುಮಿತಾ ಆನಂದ್ ಅವರಿದ್ದಾರೆ. ಇವರು ಸ್ಪರ್ಶ ವಾಕ್ ಮತ್ತು ಶ್ರವಣ ಕೇಂದ್ರ ಕಲಬುರಗಿಯ ತಜ್ಞರು. ನಮ್ಮ ಜೊತೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅವರಿದ್ದಾರೆ. ಅವ್ರಿಗೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಎಲ್ಲರಿಗೂ ವಿಶ್ವ ಶ್ರವಣ ದಿನದ ಶುಭಾಶಯಗಳು. ಮೇಡಮ್, ಈಗ ನಾವು ನೋಡ್ತಾ ಇದ್ದೀವಿ ಶ್ರವಣ ದೋಷ ಹೇಗೆ ಬರುತ್ತೆ. ಯಾಕಂದರೆ ಭಾಳಷ್ಟು ಜನರು ಹುಟ್ಟಿನಿಂದ ಕಿವಿ ಕೇಳಲ್ಲ. ಮತ್ತು ಅಲ್ಲದೆ ವಯಸ್ಸಾಗ್ತಾ ಇತ್ತೀಚಿನ ದಿನಗಳಲ್ಲಿ 25ರಿಂದ 30, 30ರಿಂದ 35 ವಯಸ್ಸಿನ ಯುವಕರಿಗೂ ಜನರಿಗೂ ಕೂಡ ಕಿವಿ ಕೇಳ್ತಾ ಇಲ್ಲ. ಶ್ರವಣ ದೋಷ ಪ್ರಾರಂಭ ಆಗ್ತಾ ಇದೆ. ಈ ಶ್ರವಣ ದೋಷ ಅಂದರೆ ಏನು ಮತ್ತು ಅದು ಹೆಂಗೆ ಬರುತ್ತೆ ಅಂತ? ಓಕೆ, ಈಗ ಶ್ರವಣ ದೋಷ ಅಂದರೇನು? ಶ್ರವಣ ಅಂದರೆ ನಮ್ಮ ಕೇಳುವ ಒಂದು ಇಂದ್ರಿಯ. ಈಗ ಎಲ್ಲ ಇವ್ರು ಹೇಳಿದಾಗೆ ಕಿವಿ ಒಂದು ಇಂಪಾರ್ಟೆಂಟ್ ರೋಲ್ ಇರುತ್ತದೆ. ನಮಗೆ ಕಿವಿ ಕೇಳದಿದ್ದಲ್ಲಿ ನಮ್ಮ ದಿನನಿತ್ಯದ ಕೆಲಸಗಳು ಯಾವುದೂ ಆಗುವುದಿಲ್ಲ. ಈಗ ನಮಗೆ ನಮ್ಮ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಎಲ್ಲದಕ್ಕಿಂತ ಶ್ರವಣದಲ್ಲಿ ನಮ್ಮ ಸಂವಹನ, ನಮ್ಮ ಕಮ್ಯುನಿಕೇಷನ್. ಸೊ ಕಮ್ಯುನಿಕೇಷನ್ಗೆ ನಮಗೆ ಶ್ರವಣ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ನಮಗೆ ನಮ್ಮ ಸಂವಹನ ನಡೆಸಲಿಕ್ಕೆ ಭಾಳಷ್ಟು ಕಷ್ಟ ಆಗುತ್ತದೆ. ಅದಕ್ಕೆ ಶ್ರವಣ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಈಗ ಶ್ರವಣ ದೋಷ ಅಂತ ಹೇಳಿದ್ರೆ ಈ ನಮ್ಮ ನಾರ್ಮಲ್ ಡೇ ಟು ಡೇ ಕಮ್ಯುನಿಕೇಷನ್ ನಮಗೆ ಆಗೋದಿದ್ದಲ್ಲಿ, ಈಗ ಪಕ್ಕದಲ್ಲಿ ಮಾತಾಡಿದವರು ನಮಗೆ ಕೇಳಿಸ್ತಾ ಇಲ್ಲ, ಎಲ್ಲರೂ ಜೋರಾಗಿ ಮಾತಾಡಿ ಹೇಳಬೇಕು ಅಂತ ಹೇಳಿ ಇದ್ದಾಗ ಅವಾಗ ನಾವು ಶ್ರವಣ ದೋಷ ಅಂತ ಹೇಳ್ತೀವಿ. ಅಲ್ಲ ಮೇಡಮ್, ಈಗ ಶ್ರವಣ ದೋಷ ನಮ್ಮ ಜೀವನದಲ್ಲಿ ಎಷ್ಟು ಸಾಮರ್ಥ್ಯ ಹೊಂದಿರುತ್ತೆ? ಈಗ ಶ್ರವಣ ದೋಷ ಇದ್ದಲ್ಲಿ ಈಗ ನೋಡಿ, ನಾನು ಆಗಲೇ ಹೇಳಿದಾಗೆ ಇಲ್ಲಿ ಯಾರಿಗೂ ನಮ್ಮ ಕಮ್ಯುನಿಕೇಷನ್ ಇಲ್ಲದೆ ನಮ್ಮ ಮುಂದೆ ಕೆಲಸನೇ ನಡೆಯೋದಿಲ್ಲ. ಈಗ ನಮಗೆ ಏನೇ ಊಟ ಬೇಕು, ನಮಗೆ ನೀರು ಬೇಕು, ಏನೇ ಇರಲಿ ಸಣ್ಣ ಮಗುಗೆ ಅದು ಅಮ್ಮನ ಕೇಳಿದರೆ ಮಾತ್ರ ಅಮ್ಮನಿಗೆ ಗೊತ್ತಾಗುತ್ತೆ. ಹೌದು, ಈಗ ಸಣ್ಣ ಮಗು ಹೇಗೆ ಒಂದು ಮಾತಾಡುತ್ತೆ. ಈಗ ಮಗು ಹೊಟ್ಟೆ ಹಸಿತು ಅಂತ ಹೇಳಿದ್ರೆ ಅಳ್ಳಿಕ್ಕೆ ಶುರು ಮಾಡುತ್ತೆ. ಸೊ ಆ ಅತ್ತಿದ್ದನ್ನು ಕೇಳಿಬಿಟ್ಟು ಅಮ್ಮನಿಗೆ ನಮ್ಮ ಮಗುಗೆ ಹೊಟ್ಟೆ ಹಸಿದಿದೆ ಅಂತ ಹೇಳಿಬಿಟ್ಟು ಗೊತ್ತಾಗುತ್ತೆ. ಸೊ ಇಷ್ಟು ಇಂಪಾರ್ಟೆಂಟ್ ಈ ಸಣ್ಣ ವಯಸ್ಸಿನಿಂದನೂ ನಮ್ಮ ಕೊನೆಯ ಕಾಲ ತನಕನೂ ನಮಗೆ ಶ್ರವಣ ಇಷ್ಟು ಅತ್ಯವಶ್ಯಕ ಅಂತ ಹೇಳಿದರೆ, ಅದು ಇಲ್ಲದಿದ್ದಾಗ ನಮ್ಮ ಅನಿಸಿಕೆಗಳನ್ನು ನಾವು ಮುಂದಿನವರಿಗೆ ತಿಳಿಸ್ಲಿಕ್ಕೆ ಆಗೋದಿಲ್ಲ. ನಮಗೆ ಏನು ಬೇಕು, ನಮಗೇನು ಬೇಡ, ನಮಗೆ ಮುಂದಿನವರಿಗೆ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಶ್ರವಣ ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಇಂದ್ರಿಯ ನಮ್ಮದು. ಮೇಡಮ್, ಈಗ ಶ್ರವಣ ನಮಗೆ ಕೇಳ್ತಾ ಇಲ್ಲ ಅನ್ನೋದು ಯಾವಾಗಿಂದ ನಮಗೆ ಅನಿಸುತ್ತೆ ಅಂತ? ಈಗ ನಾರ್ಮಲ್ ಆಗಿ ಕೇಳ್ತಾ ಈಗ ನಮಗೆ ಶ್ರವಣದಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಗೆ ಕಂಡು ಹಿಡಿಬಹುದು ಅಂತ? ಓಕೆ, ಈಗ ನಾವು ನೀವು ಹೇಳಿದ ಪ್ರಕಾರ ನಾವು ಬೇರೆ ಬೇರೆ ಏಜ್ ಗ್ರೂಪಲ್ಲಿ ತೊಗೊಳ್ಳೋಣ. ಮೊದಲು ನಾವು ಹುಟ್ಟಿದ ಮಗುವಿಂದನೇ ತೊಗೊಳ್ಳೋಣ. ಸಣ್ಣ ಮಕ್ಕಳು, ಮಧ್ಯ ವಯಸ್ಸವರು ಮತ್ತು ವೃದ್ಧರಲ್ಲಿ ನಾವು ಹೇಳೋಣ. ಫಸ್ಟ್ ನಾವು ಸಣ್ಣ ವಯಸ್ಸಿನವರಲ್ಲಿ ಹೇಳೋಣ. ಈಗ ಹುಟ್ಟಿದ ಮಗುವಿಗೆ ನಾವು ಕಿವಿಯ ಪರೀಕ್ಷೆ ಮಾಡ್ಬೋದು. ಶ್ರವಣ ದೋಷ ಇದೆಯಾ ಇಲ್ಲ ಅಂತ ಹೇಳಿಬಿಟ್ಟು ನಾವು ಪರೀಕ್ಷೆ ಮಾಡ್ಬೋದು. ಈಗ ಹುಟ್ಟಿದ ಮಗುವಲ್ಲಿ ಏನಾಗುತ್ತೆ, ಕೆಲವೊಂದು ಸಲ ತಿಂಗಳು ತುಂಬಿ ಹುಟ್ಟಿರೋದಿಲ್ಲ ಮಗು. ಸೊ ಆ ಕಾಲದಲ್ಲಿ ಏನಾಗುತ್ತೆ, ನಮ್ಮ ಮಗುವಿನ ಕಿವಿಯ ನರಗಳು ಅದು ಬೆಳೆದಿರೋದಿಲ್ಲ. ಕೆಲವೊಂದು ಸಲ ಹುಟ್ಟಿದ ತಕ್ಷಣ ಹತ್ತಿರದೇ ಇರ್ತದೆ. ಕೆಲವೊಂದು ಸಲ ಕಾಮಣಿ ಭಾಳ ಜಾಸ್ತಿ ಆಗಿಬಿಟ್ಟು ಅದು ಕಿವಿಯ ನರಗಳಿಗೆ ಎಫೆಕ್ಟ್ ಆಗುತ್ತೆ. ಸೊ ಈ ಥರ ಹಲವಾರು ಕಾರಣಗಳಿಂದ ಒಂದು ನವಜಾತ ಶಿಶುವಲ್ಲಿ ಕಿವಿಯ ತೊಂದರೆಗಳು, ಶ್ರವಣ ತೊಂದರೆಗಳು ಬರೋ ಸಾಧ್ಯತೆ ಇರುತ್ತದೆ. ಅದಕ್ಕೆ ಹುಟ್ಟಿದ ತಕ್ಷಣವೇ ನಾವು ಒಂದು ಶ್ರವಣ ತಪಾಸಣೆಯನ್ನು ಮಾಡಿದರೆ ಅಟ್ಲೀಸ್ಟ್ ಒಂದು ವಾರದಲ್ಲಿ ಮಗುವನ್ನು ಡಿಸ್ಚಾರ್ಜ್ ಮಾಡುವ ಮೊದಲು
ಮಗುವಿನ ಕಿವಿಯ ತಪಾಸಣೆ, ಶ್ರವಣ ತಪಾಸಣೆ ಮಾಡಿದರೆ ನಮಗೆ ಮುಂದೆ ಈ ಮಗುವಿಗೆ ಶ್ರವಣ ತೊಂದರೆ ದೋಷ ಬರಬಹುದಾ ಇಲ್ಲ ಅಂತ ಹೇಳ್ಬಿಟ್ಟು ನಮಗೆ ಗುರ್ತಾಗುತ್ತದೆ. ಈಗ ಮಧ್ಯವಯಸ್ಕರಲ್ಲಿ ಈಗಿನ ಕಾಲದಲ್ಲಿ ಏನಿದೆ, ನಮಗೆ ಈ ನಮ್ಮ ಇಯರ್ಫೋನ್ಸ್, ಇಯರ್ಪಾಡ್ಸ್ ಎಲ್ಲ ಹೊಸ ಹೊಸ ವಿಭಿನ್ನವಾದ ಟೆಕ್ನಾಲಜಿಕಲ್ ಯಂತ್ರಗಳು ಬಂದಿದ್ದಾವೆ. ಇದು ನೋಡಲಿಕ್ಕೆ ಭಾಳಷ್ಟು ಚೆನ್ನಾಗಿ ಕಾಣುತ್ತೆ. ಕಿವಿಯೊಳಗಿಟ್ಟಾಗ ಹಾಡುಗಳು ಒಂದು ಸ್ಟ್ರಿಂಗ್ಸ್ದು ಶಬ್ದಗಳನ್ನು ನಾವು ಕೇಳ್ಬೋದು. ಇಷ್ಟು ತುಂಬ ಚೆನ್ನಾಗಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಏರ್ಪಾಡ್ಸ್ ಎಲ್ಲ ಥರದ್ದು ವಿಭಿನ್ನವಾದ ಸಾಮಗ್ರಿ, ಇದು ಗ್ಯಾಜೆಟ್ಸ್ ಇದ್ದಾವೆ. ಗ್ಯಾಜೆಟ್ಸಿಂದ ಎಷ್ಟು ಪರಿಣಾಮ ಬೀರ್ತಾ ಇದೆ ಅಂತ ಹೇಳಿದರೆ, ನಮ್ಮ ದವಾಖಾನೆಯಲ್ಲಿ ಒಂದು ತಿಂಗಳಲ್ಲಿ 10 ರಿಂದ 15 ಮಂದಿಗೆ ಈ ಮಧ್ಯವಯಸ್ಸಿಗರು, ಅಂದರೆ ಈಗ 20, 25, 30 ಒಳಗಿರೋರು ಕಿವಿ ತೊಂದರೆ ಬರುತ್ತೆ. ಏನಕ್ಕೆ ಬರ್ತಾ ಇದೆ? ಅವರು ಹೆಚ್ಚು ಈ ಹಾಡುಗಳನ್ನು ಕೇಳಿ ದಿನಕ್ಕೆ 2 ತಾಸು 3 ತಾಸು ಹಾಕಿ ಆ ಕಿವಿಯ ನರಗಳೆಲ್ಲ ಕಮ್ಜೋರ್ ಆಗ್ತಾ ಇದ್ದಾವೆ. ಸೊ ಇದು ಒಂದು ಕಾರಣ. ಇನ್ನು ಕೆಲವೊಬ್ಬರಲ್ಲಿ ಈ ನೆಗಡಿ, ಶೀತ ಆಗಿಬಿಟ್ಟು ನಮ್ಮ ಗಂಟ್ಲಿಂದ ಒಂದು ನಾಳ ಕಿವಿಯೊಳಗೆ ಹೋಗುತ್ತದೆ. ಸೊ ಈ ನಾಳದಲ್ಲಿ ಏನಾಗುತ್ತೆ, ಕೆಲವೊಂದ್ಸಲಿ ನಮ್ಮ ನೆಗಡಿ ಶೀತ ಆಗಿದ್ದಾಗ ಈ ನಾಳದಿಂದ ಕಿವಿಯೊಳಗೆ ಇನ್ಫೆಕ್ಷನ್ ಬರುತ್ತದೆ. ಸೊ ಈಗ ಇನ್ಫೆಕ್ಷನ್ ಬಂದಾಗ ಒಂದು 20 ರಿಂದ 30% ಥರ ಈ ಕಿವಿಯ ನಮ್ಮ ಶ್ರವಣ ಪರ್ಸೆಂಟೇಜ್ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಇದು ಒಂದು ರೀತಿಯ ಇದು. ಬಟ್ ಈ ಥರ ಪ್ರಾಬ್ಲಮ್ ಬಂದಾಗ, ಇನ್ಫೆಕ್ಷನಿಂದಾಗಿ ನಮ್ಮ ಮಧ್ಯ ಕಿವಿಯಲ್ಲಿ ಏನಾದರೂ ಪ್ರಾಬ್ಲಮ್ ಬಂತು, ಅದರಿಂದಾಗಿ ನಮಗೆ ಶ್ರವಣ ದೋಷ ಬಂತು ಅಂದಲ್ಲಿ ಈ ತೊಂದರೆಗೆ ನಮಗೆ ಭಾಳಷ್ಟು ಸೊಲ್ಯೂಷನ್ಸು ಇದೆ. ನಮ್ಮ ENT ಡಾಕ್ಟರ್ಗಳು ಇದಕ್ಕೆ ಟ್ರೀಟ್ಮೆಂಟನ್ನು ಮಾಡ್ತಾರೆ. ಸೊ ಇದು ಮಧ್ಯವಯಸ್ಕರಲ್ಲಿ. ಇನ್ನು ಏಜ್ ಆದವರು, ಅಂದರೆ ಜೀರಿಯಾಟ್ರಿಕ್ ಪಾಪ್ಯುಲೇಷನ್, ವೃದ್ಧರಲ್ಲಿ ಇದು ಕ್ರಮೇಣವಾಗಿ ನಮ್ಮ ವಯಸ್ಸು ಜಾಸ್ತಿ ಆಗುತ್ತಿದ್ದಂಗೆ ನಮ್ಮ ಕಿವಿಯ ನರಗಳು ಮೆಲ್ಲೆ ಅದು ಅದರದ್ದು ವೀಕ್ನೆಸ್ ಆಗ್ಲಿಕ್ಕೆ ಶುರು ಆಗುತ್ತೆ. ಡ್ಯಾಮೇಜ್ ಆಗೋದಿಲ್ಲ, ಕಮ್ಜೋರಿ ಬರುತ್ತೆ. ಈ ಕಮ್ಜೋರಿ ಬಂದಾಗ ಏನಾಗುತ್ತೆ, ಆವಾಜ್ಗಳು ಕೇಳೋದು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನು ನಾವು ಶುರುವಲ್ಲೇ ನಾವು ಗುರುತಿಡಿದು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡ್ರೆ ನಮಗೆ ಪೇಷಂಟ್ಗಳಿಗೆ ಅನುಕೂಲ ಆಗುತ್ತೆ. ಆದರೆ ನಮ್ಮ ಭಾರತದಲ್ಲಿ ಏನಿದೆ, ಎಲ್ಲರೂ ಇರಲಿ ಬಿಡು ವಯಸ್ಸಾದ ಮೇಲೆ ಎಲ್ಲ ಆಗುವಂಥ ಪ್ರಾಬ್ಲಮ್ ಅಂತೇಳಿ ಯಾರೂ ಇದರ ಟ್ರೀಟ್ಮೆಂಟ್ ತೊಗೊಳ್ಳೋದಿಲ್ಲ. ಸೊ ಅದರಿಂದಾಗಿ ಏನಾಗುತ್ತೆ, ಈ ಕಿವಿ ಶ್ರವಣ ಪ್ರಾಬ್ಲಮ್ ಇದು ಹೋಗ್ತಾ ತೀರಾ 90%, 80%ಗೆ ತಲುಪುತ್ತೆ. 80% ಎಲ್ಲ ತಲುಪಿದ ಮೇಲೆ ಇದರ ಟ್ರೀಟ್ಮೆಂಟ್ ಭಾಳ ಕಷ್ಟಕರ ಆಗುತ್ತದೆ. ಮೇಡಮ್, ಈಗ ಟೈಪ್ಸ್ ಆಫ್ ಏನಿರೋದು ಶ್ರವಣ ಸಮಸ್ಯೆ, ಅದರಲ್ಲಿ ವಿಧಗಳಿವನ ಅಂತ, ಎಷ್ಟು ಬಗ್ಗೆ ಸಮಸ್ಯೆ ಇದೆ ಅದರಲ್ಲಿ ಅಂತ? ಓಕೆ, ಈಗ ವಿಧಗಳು ಅಂತ ಹೇಳಿದರೆ ಬೇಸಿಕಲಿ ನಾವು 3 ವಿಧ ಹೇಳ್ತೀವಿ. ಒಂದು ನಮ್ಮ ಮಧ್ಯ ಕಿವಿಯಲ್ಲಿ ಪ್ರಾಬ್ಲಮ್ ಇರ್ತದೆ, ಅದಕ್ಕೆ ನಾವು ಕಂಡಕ್ಟಿವ್ ಹಿಯರಿಂಗ್ ಲಾಸ್ ಅಂತ ಹೇಳ್ತೀವಿ. ಮಧ್ಯ ಕಿವಿ, ಈ ವಿಧಗಳು ಹೇಳಕ್ಕೆ ಮುಂಚೆ ನಮ್ಮ ಕಿವಿಯಲ್ಲಿ 3 ಭಾಗ ಇರುತ್ತದೆ. ಒಂದು ಹೊರಕಿವಿ ಅಂದರೆ ನಮಗೆ ಕಾಣುವಂಥದ್ದು ಹೊರಕಿವಿ, ಮತ್ತು ಒಂದು ನಾಳ ಇರುತ್ತದೆ. ಇದರ ಕೆಲಸ ಏನಂದರೆ, ಏನು ಶಬ್ದ ಬರುತ್ತೆ ಅದನ್ನು ಕಿವಿಯ ಒಳಗೆ ಜಸ್ಟ್ ಚಾನಲೈಸ್ ಮಾಡೋದು. ಸೊ ಇದು ಒಂದು. ಇದರಲ್ಲಿ ನಮಗೆ ನಾರ್ಮಲಿ ಅಂಥ ಜಾಸ್ತಿ ಪ್ರಾಬ್ಲಮ್ಸ್ ಏನು ಬರೋದಿಲ್ಲ. ಇದರಲ್ಲಿ ಕೆಲವೊಂದು ಸಲ ನಮಗೆ ಇನ್ಫೆಕ್ಷನ್ಸ್ ಆಗುತ್ತೆ, ಅದು ವೆರಿ ಈಸಿಲಿ ಟ್ರೀಟೇಬಲ್. ಈ ಹೊರಕಿವಿ ಆದ ಮೇಲೆ ನಮ್ಮ ಮಧ್ಯ ಕಿವಿ ಬರುತ್ತೆ. ಈ ಮಧ್ಯ ಕಿವಿಯಲ್ಲಿ ಏನಿರುತ್ತದೆ, ನಮ್ಮ ಕಿವಿಯ ಪರ್ದ, ತಮಟೆ ಅಂತ ಹೇಳ್ತೀವಿ ನಾವು. ಪರ್ದದ ಹಿಂದೆ 3 ಮೂಳೆಗಳಿರ್ತವೆ. ಈ 3 ಮೂಳೆಗಳು ಪರ್ದ ಸೇರಿಬಿಟ್ಟು ನಮ್ಮ ಮಧ್ಯ ಕಿವಿ ಆಗುತ್ತದೆ. ಈ ಮಧ್ಯ ಕಿವಿಯಲ್ಲಿ ಇನ್ಫೆಕ್ಷನ್ಸ್ ಆಗ್ಬೋದು, ಕೆಲವೊಂದ್ಸಲಿ ಮೂಳೆಗಳ ಗ್ರೋತ್ ಆಗ್ಬೋದು. ಸೊ ಇವೆಲ್ಲ ನಾವು ಮಿಡಲ್ ಇಯರ್ ಇನ್ಫೆಕ್ಷನ್ ಅಥವಾ ಮಿಡಲ್ ಇಯರ್ ಪ್ರಾಬ್ಲಮ್, ಕಂಡಕ್ಟಿವ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಇನ್ನು ಒಂದು ಈ ಮೂಳೆಗಳಾದ ಮೇಲೆ ನಮ್ಮದು ನೆಕ್ಸ್ಟ್ ಕಂಪಾರ್ಟ್ಮೆಂಟ್ ವಿಚ್ ಇಸ್ ಡೀಪ್ ಇನ್ಸೈಡ್, ನಮ್ಮ ಕಿವಿಯ ತೀರಾ ಒಳಗಿರುತ್ತದೆ. ಇದು ನಮ್ಮದು ಒಂದು ಶಂಕಾಕಾರದಲ್ಲಿ ಒಂದು ಆರ್ಗನ್ ಇರುತ್ತದೆ. ಇದೇ ನಮ್ಮದು ಆರ್ಗನ್ ಆಫ್ ಹಿಯರಿಂಗ್, ಅದು ಕಾಕ್ಲಿಯಾ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಈ ಕಾಕ್ಲಿಯಾದು ನಮ್ಮದು ನರಗಳು ಸುತ್ತಿರುತ್ತೆ. ಈ ನರಗಳಲ್ಲಿ ಸಣ್ಣ ಸಣ್ಣ ಕೂದಲಿನ ಎಳೆಯಷ್ಟು ಸಣ್ಣದು ಹೇರ್ ಸೆಲ್ಸ್ ಅಂತ ಹೇಳ್ತೀವಿ. ಕೂದಲಿನ ಥರನೇ ಇರುತ್ತದೆ ಅದು. ಇದು ನಮ್ಮ ಕೇಳಿಸ್ಲಿಕ್ಕೆ ಇರೋ ನಮ್ಮ ನರಗಳದು. ಸೊ ಇದು ಕಮ್ಜೋರಿ ಆಗಿದ್ದಾಗ ಇದರ ಮೇಲೆ ಕೆಲವೊಂದ್ಸಲಿ ಎಫೆಕ್ಟ್ ಆಗುತ್ತದೆ. ಆವಾಗ ಈ ಔಟರ್ ಹೇರ್ ಸೆಲ್ಸ್ ಕೆಲಸ ಮಾಡೋದನ್ನು ಕಡಿಮೆ ಮಾಡುತ್ತದೆ. ಅವಾಗ ಕೇಳೋದ್ರಲ್ಲಿ ನಮಗೆ ಶ್ರವಣ ಪ್ರಾಬ್ಲಮ್ಸ್ ಎಲ್ಲರಿಗೂ ಬರೋ ಚಾನ್ಸಸ್ ಇರುತ್ತದೆ. ಮೇಡಮ್, ಈಗ ಶ್ರವಣ ಸಾಮರ್ಥ್ಯ, ಈಗ ನಮ್ಮ ಶ್ರವಣ ಇದೆ, ನಮ್ಮ ಕಿವಿ ಸಾಮರ್ಥ್ಯ ಎಷ್ಟಿದೆ, ಕಡಿಮೆ ಆಗಿದೆನಾ ಅಥವಾ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಹೆಂಗೆ ಪರಿಚಯಿಸ್ಕೊಳ್ಬೇಕು ಅಂತ? ಓಕೆ, ಈಗ ಈ ಪರೀಕ್ಷೆಗಳನ್ನು ಹೇಳಿದಾಗ ನಮಗೆ ಪರೀಕ್ಷಿಸ್ಕೊಳ್ಳೋದು ಹೇಗೆ ಅಂತೇಳಿ ನಾ ಆಗಲೇ ಹೇಳ್ದಂಗೆ, ಈಗ ವೃದ್ಧರಲ್ಲಿ ಮತ್ತು ತೀರಾ ಸಣ್ಣ ವಯಸ್ಸಲ್ಲಿ ಇರೋ ಮಕ್ಕಳಲ್ಲಿ
ಬೇರೆ ಬೇರೆ ಥರ ನಮಗೆ ಪರೀಕ್ಷಿಸ್ಕೊಳ್ಳಿಕ್ಕೆ ಆಗುತ್ತೆ. ಒಂದೇನಿದೆ, ಜನರಲ್ ಆಗಿ ನಾವು ದೊಡ್ಡವರಿಗೆ ಒಂದು 5 ವರ್ಷ ಮೇಲ್ಪಟ್ಟವರಿಗೆ ನಾವು ಆಡಿಯೋಗ್ರಾಮ್ ಅಂತ ಹೇಳಿ ಮಾಡ್ತೀವಿ. ಆಡಿಯೋಗ್ರಾಮ್ ಅನ್ನೋದೇನಿದೆ ಅಂದರೆ, ನಾವು ಹೆಡ್ಫೋನ್ಸನ್ನು ಹಾಕಿ, ಒಂದು ಸೌಂಡ್ ಟ್ರೀಟೆಡ್ ರೂಮ್ ಇರುತ್ತೆ, ಸೌಂಡ್ ಟ್ರೀಟೆಡ್ ರೂಮಲ್ಲಿ ನಾವು ಹೆಡ್ಫೋನ್ಸನ್ನು ಹಾಕಿ ಪೇಷಂಟಿಗೆ ನಾವು ಬೇರೆ ಬೇರೆ ಥರದ ಶಬ್ದಗಳನ್ನು ಕೊಡ್ತೀವಿ. ಯಾವ ಶಬ್ದ ಯಾವ ಲೆವೆಲಲ್ಲಿ ಕೇಳ್ತಾ ಇದೆ ಅಂತ ಹೇಳಿ ನಾವು ನೋಡಿ ಒಂದು ಆಡಿಯೋಗ್ರಾಮ್ ಅಂತ ಹೇಳಿ ಒಂದು ಗ್ರಾಫನ್ನು ಪ್ಲಾಟ್ ಮಾಡ್ತೀವಿ. ಇದರ ಮೂಲಕ ನಮಗೇನು ತಿಳಿಯುತ್ತೆ, ಎಷ್ಟು % ಹಿಯರಿಂಗ್ ಲಾಸ್ ಇದೆ ಒಂದು ಪೇಷಂಟಲ್ಲಿ, ಎಷ್ಟು ಇದು ನರದಲ್ಲಿ ಎಫೆಕ್ಟ್ ಆಗಿದೆಯಾ, ಈಗ ಆಗಲೇ ಹೇಳಿದಾಗೆ ನರದಲ್ಲಿ ಪ್ರಾಬ್ಲಮ್ ಇದೆಯಾ ಇಲ್ಲ ಮಧ್ಯ ಕಿವಿಲಿ ಪ್ರಾಬ್ಲಮ್ ಇದೆಯಾ ಅಂತ ಹೇಳಿ ನಮಗೆ ಈ ಟೆಸ್ಟಿನ ಮೂಲಕ ಗೊತ್ತಾಗುತ್ತದೆ. ಇದು ದೊಡ್ಡವರಲ್ಲಿ 5 ವರ್ಷ ಮೇಲಪಟ್ಟ ಮಕ್ಕಳಲ್ಲಿ ಅಥವಾ ದೊಡ್ಡವರಲ್ಲೂ. ಇನ್ನು ಸಣ್ಣ ಮಕ್ಕಳಲ್ಲಿ, ತೀರಾ ಸಣ್ಣ ಮಕ್ಕಳಲ್ಲಿ, ಈಗ ನಮಗೆ ಹೆಡ್ಫೋನ್ಸ್ನೂ ಹಾಕ್ಲಿಕ್ಕೆ ಬಿಡೋದಿಲ್ಲ, ಅವರು ಹಾಕಿದ ತಕ್ಷಣ ಹಂಚ್ಕೋತಾರೆ, ಹೆದರ್ಕೋತಾರೆ, ತೆಗೆದು ಬಿಸಾಕ್ತಾರೆ. ಸೊ ಅಂಥ ಮಕ್ಕಳಲ್ಲಿ ನಾವೇನು ಮಾಡ್ತೀವಿ, ಮಕ್ಕಳನ್ನು ನಿದ್ರೆ ಮಾಡಿಸ್ತೀವಿ, ನಿದ್ದೆ ಔಷಧಿ ಹಾಕಿ ನಿದ್ದೆ ಮಾಡಿಸಿ, ಮತ್ತು ಎಲೆಕ್ಟ್ರೋಡಸನ್ನು ಹಚ್ಚಿಬಿಟ್ಟು ಎಲ್ಲ ಕಡೆ ಹಚ್ಚಿ ಇದ್ರದ್ದು ನಾವು ರೆಸ್ಪಾನ್ಸನ್ನು ನಾವು ತೆಗಿತೀವಿ. ಇದರಿಂದ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಎಷ್ಟು % ನಮಗೆ ಹಿಯರಿಂಗ್ ಪ್ರಾಬ್ಲಮ್ ಇದೆ. ಸೊ ಇದು ಗೊತ್ತಾದಲ್ಲಿ ಅದರ ಮುಂದೆ ಏನು ನಾವು ಇದು ಪುನರ್ವಸತಿ ನಾವು ಏನು ಮಾಡಲಿಕ್ಕಿದೆ ಅದನ್ನು ನಾವು ವಿಚಾರ ಮಾಡಿ ಡಿಸೈಡ್ ಮಾಡ್ತೀವಿ. ನಮಗೆ ಈ ಹಿಯರಿಂಗ್ ಪ್ರಾಬ್ಲಮ್ಸು ಏನು ವಂಶೀಯವಾಗಿ ಬರುತ್ತಾ ಅಂತ? ಹೌದು, ಇದು ವೆರಿ ಗುಡ್ ಕ್ವೆಶನ್. ಎಲ್ಲ ಹಿಯರಿಂಗ್ ಲಾಸ್ ನಮಗೆ ಆನುವಂಶಿಕವಾಗಿ ಬರೋದಿಲ್ಲ. ಕೆಲವೊಂದು ಈಗ ಮದುವೆ ಸಂಬಂಧಿಕರಲ್ಲಾಗಿರ್ತಾರೆ, ಅಂದರೆ ಈಗ ತಾಯಿದು ತಮ್ಮನ ಸೋದರ ಮಾವನ ಮದುವೆ ಆಗ್ತಾರೆ. ಸೊ ಏನು ಮಾಡ್ತಾರೆ ಅವರು, ಈ ಮದುವೆ ಆಗಿದ್ದಾಗ ಈ ರಕ್ತಕಣಗಳು ಒಂದೇ ಇರೋತ್ತಿಗೆ ಕೆಲವೊಂದು ಸಲ ಹುಟ್ಟುವ ಮಗುವಿನಲ್ಲಿ ಕಿವಿಯ ಆರ್ಗನ್ ಏನಿದೆ ಬೆಳವಣಿಗೆನೇ ಆಗೋದಿಲ್ಲ. ಸೊ ಈಗ ಹಿಯರಿಂಗ್ ಲಾಸ್, ಈಗ ನಮ್ಮ NSSO ಸರ್ವೇಲಿ ನಾವು ನೋಡಿದರೆ ಸಹ ಮ್ಯಾಕ್ಸಿಮಮ್ ಹಿಯರಿಂಗ್ ಲಾಸ್ ನಮ್ಮ ಇಂಡಿಯಾದಲ್ಲಿ ಬರ್ತಾ ಇರೋದು ಬಿಕಾಸ್ ಆಫ್ ಕಾನ್ಸಂಗ್ವಿನಿಟಿ ಮ್ಯಾರೇಜ್. ಕಾನ್ಸಂಗ್ವಿನಿಟಿ ಅಂದರೆ ರಕ್ತ ಸಂಬಂಧದಲ್ಲಿ ಮದುವೆ ಆಗಿದ್ದಲ್ಲಿ. ಓಕೆ, ಸೊ ಇದು ಈ ಥರ ಒಂದು ಆನುವಂಶಿಕ ಅಂತ ಹೇಳ್ತೀವಿ. ಅಲಾಂಗ್ ವಿತ್ ದ್ಯಾಟ್, ಈಗ ಮನೆಯಲ್ಲಿ ಯಾರಿಗಾದರೂ ಕಿವಿ ಶ್ರವಣದೋಷ ಹುಟ್ಟಿನಿಂದ ಇತ್ತು, ಈಗ ಮಧ್ಯ ವಯಸ್ಸಲ್ಲಿ ಬರೋದು ಅದು ಏಜ್ ರಿಲೇಟೆಡ್ ಇರ್ತದೆ, ಬೇರೆ ಬೇರೆ ಕಾರಣಗಳಿರುತ್ತೆ. ಬಟ್ ಹುಟ್ಟಿನಿಂದ ಯಾರು ಕಿವುಡ ಮೂಕರು ಆ ಥರ ಯಾರಾದರೂ ಇರ್ತಾರೆ, ಅವಾಗ ಅದನ್ನು ನಾವು ಆನುವಂಶಿಕ ಅಂತ ಹೇಳಿ ಕ್ಯಾಟಗರೈಸ್ ಮಾಡ್ತೀವಿ. ಈಗ ನಾವು ಶ್ರವಣ ಸಾಮರ್ಥ್ಯವನ್ನು ಮೇಡಮ್ ಹೇಳ್ತಾ ಇದ್ರಿ, ಯಾವ ರೀತಿ ಕಾಪಾಡ್ಕೊಳ್ಬೇಕು? ನಾವು ನೋಡ್ತಾ ಇದ್ದೀವಿ ಅನೇಕ ಬ್ಲೂಟೂತ್ ಬಂದಿವೆ, ಇಯರ್ಫೋನ್ಸ್ ಬಂದಿವೆ, ಬೇರೆ ಬೇರೆ ಈಗ ನಾವು ನೋಡ್ತಿರ್ತೀವಿ ಕಾರ್ಯಕ್ರಮಗಳಿರ್ತಕ್ಕಂಥ DJ ಸೌಂಡಿಂದನೂ ಎಫೆಕ್ಟ್ ಆಗುತ್ತಾ ಅಂತ, ಅದರಿಂದ ಹೇಗೆ ಕಾಪಾಡ್ಕೊಳ್ಬೇಕು ಅಂತ? ಓಕೆ, ಇದು ಈ ಥರ ಶಬ್ದ ಮಾಲಿನ್ಯದಿಂದ ಆಗುವಂಥ ಶ್ರವಣ ತೊಂದರೆಗಳನ್ನು ನಾವೇ ತಡೆಗಟ್ಟುಕೋಬೋದು. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಇದು ಎಲ್ಲರಿಗೆ ತಿಳಿದಂಥ ವಿಷಯನೇ. ಈಗ ಇದರಲ್ಲಿ ಕಿವಿ ಸಂಬಂಧ, ನಮ್ಮ ಶ್ರವಣ ಸಂಬಂಧ ಹೇಗೆ ನಾವು ಇದನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಸೊ ನಮಗೆ ಇಯರ್ಫೋನ್ಸ್ ಹಾಕೋದು ಬದಲು ನಾವು ಹೆಡ್ಫೋನ್ಸ್ ಥರದ್ದು ಸಾಧನಗಳು ಬರ್ತವೆ. ಮುಂಚೆ ಬರ್ತಾಯಿತ್ತು, ಈಗ ಎಲ್ಲರೂ ಇದು ಹೊಸ ಟೆಕ್ನಾಲಜಿ ಅಂತ ಹೇಳಿ ಬಿಟ್ಬಿಟ್ಟಿದ್ದಾರೆ ಅಷ್ಟೇ. ಬಟ್ ಅರ್ಲಿಯರ್ ನಾವು ಹೆಡ್ಫೋನ್ಸ್ ಹಾಕೋಂಗೆ ನಮ್ಮದು ಸ್ಪೀಕರ್ಗಳು ಬರ್ತಾಯಿತ್ತು. ಆ ಥರ ಹೆಡ್ಫೋನ್ಸ್ ಹಾಕಿದರೆ ಕಂಪ್ಯಾರಿಟಿವ್ಲಿ ಲೆಸ್ ಡ್ಯಾಮೇಜ್ ಆಗುತ್ತೆ. ಇದು ಯಾರು ಹಾಡುಗಳು ಕೇಳಲಿಕ್ಕೆ ಇಷ್ಟಪಡ್ತಾರೆ ಅಂಥವ್ರು ಹಾಕೋಬೋದು ಒಂದು. ಇನ್ನು ಕೆಲವು ಜಾಗದಲ್ಲಿ ಈ ಸಿಮೆಂಟ್ ಫ್ಯಾಕ್ಟ್ರಿಗಳಲ್ಲಿ ಇಲ್ಲಿ ಮೈನ್ ಡಿಪಾರ್ಟ್ಮೆಂಟ್ ಎಲ್ಲಿ ಇರುತ್ತಲ್ಲ ಅಲ್ಲಿ ಬಹಳಷ್ಟು ನಾಯ್ಸ್ ಇರುತ್ತೆ. ಆ್ಯಂಡ್ ಅಂಥ ಡಿಪಾರ್ಟ್ಮೆಂಟ್ ಅಂಥ ಜಾಗದಲ್ಲಿ ಈಗ ಸ್ಟೋನ್ ಕ್ರಷರ್ ಮಾಡ್ತಾರೆ. ಈಗ ಈವನ್ ಡಿಜೆನು ಇದು ನಮ್ಮದು ಆಕ್ಯುಪೇಷನಲ್ ಹಜಾರ್ಡ್ ಅಂತ ಹೇಳ್ತೀವಿ. ಈ ಥರ ತುಂಬ ಶಬ್ದ ಇದ್ದಾಗ ನಮಗೆ ಇಯರ್ ಪ್ರೊಟೆಕ್ಟಿಂಗ್ ಡಿವೈಸ್ ಅಂತ ಹೇಳಿಬಿಟ್ಟು ಬರ್ತದೆ. ಜಸ್ಟ್ ನಾರ್ಮಲ್ ಸ್ಪಾಂಜ್ ಥರ ಇರ್ತದೆ, ಅದನ್ನು ಕಿವಿಯೊಳಗೆ ಇನ್ಸರ್ಟ್ ಮಾಡಿದ್ರೆ ಒಂದು 15-20% ಶಬ್ದದ ಡೇಂಜರಸ್ ರೇಸ್ ಏನಿರ್ತದಲ್ಲ ಅದನ್ನು ರಿಡ್ಯೂಸ್ ಮಾಡುತ್ತೆ. ಸೊ ಆ ಥರ ಇಯರ್ ಪ್ರೊಟೆಕ್ಟಿವ್ ಡಿವೈಸಸ್ ಹಾಕಿದರೆ ನಮ್ಮ ಪ್ರಿವೆನ್ಷನ್ ಆಗೋಗುತ್ತೆ. ಇನ್ನು ವಯಸ್ಸಿಕರಲ್ಲಿ ಯಾವಾಗ ನಮಗೆ ಹಿಯರಿಂಗ್ ಲಾಸ್ದು ಸ್ವಲ್ಪನೂ ಅರಿವಾಯಿತು, ಯಾಕೋ ನಮ್ಮ ಮನೇಲಿ ಎಲ್ಲರೂ ಜೋರಾಗಿ ಮಾತಾಡ್ತಿದ್ದಾರೆ, ಯಾಕೋ ಕೇಳಿಸ್ತಾ ಇಲ್ಲ ಅಂತ ಹೇಳಿದರೆ ತಕ್ಷಣ ನಾವು ಒಂದು ಶ್ರವಣ ತಜ್ಞಗೆ ಅಥವಾ ENT ಡಾಕ್ಟ್ರಿಗೆ ತೋರಿಸ್ಕೊಂಡ್ರೆ ಅವ್ರದ್ದು ನರಗಳಿಗೆ ತಾಕತ್ ಬರಲಿಕ್ಕೆ ಔಷಧಿಗಳನ್ನು ಕೊಟ್ಟಾಗ ಕೆಲವು ಸಮಯಕ್ಕೆ ನಮ್ಮ ಕಿವಿಗಳನ್ನು ಇಂಪ್ರೂವ್ ಮಾಡಿಸ್ಕೋಬೋದು. ಈಗ ಎಲ್ಲ ಟ್ರೀಟ್ಮೆಂಟ್ ಆದಮೇಲೆ ಶ್ರವಣ ಯಂತ್ರ ಅಂತ ಕೊಡ್ತೀರಿ. ಆ ಶ್ರವಣ ಯಂತ್ರ ಹೆಂಗಿರುತ್ತೆ, ಅದರಲ್ಲಿ ಯಾವ ರೀತಿ ಪಾರ್ಟ್ಸ್ ಇದೆ, ಯಾವ ರೋಗಿಗೆ ಯಾವ ರೀತಿಯಾದ ಶ್ರವಣ ಯಂತ್ರಗಳನ್ನು ಕೊಡ್ತಾರೆ ಅಂತ? ಓಕೆ, ಈಗ ಶ್ರವಣ ಸಾಧನೆಗಳು ಅಂತ ಹೇಳಿದ್ರೆ ಇದು BT ಅಂತೇಳಿ ಬರ್ತದೆ, ಬಿಹೈಂಡ್ ದ ಇಯರ್. ಇದನ್ನು ನಾವು ಕಿವಿ ಹಿಂದ್ಗಡೆ ಈ ಥರ ಹಿಂಗೆ ಮಾಡಿ ಹಾಕ್ತೀವಿ. ಸೊ ದಿಸ್ ಇಸ್ BTE, ಬಿಹೈಂಡ್ ದ ಇಯರ್ ಅಂತ ಹೇಳ್ತೀವಿ. ಇದಕ್ಕೆ ನಮಗೆ
ಇಯರ್ ಟಿಪ್ಸ್ ಅಂತ ಹೇಳಿರುತ್ತೆ, ಇದನ್ನು ಜಾಯಿಂಟ್ ಮಾಡಿಕೊಂಡು ನಾವು ಕಿವಿಯಲ್ಲೇ ಹಾಕ್ತೀವಿ. ಸೊ ಇದು ಒಂದು ಥರದ ಹಿಯರಿಂಗ್ ಏಡ್. ಇದಾದಮೇಲೆ ನಮಗೆ ಸಣ್ಣ ಸೈಜಿಂದು ಬೇಕು ಅಂತ ಹೇಳಿದರೆ ಇದು ರಿಸೀವರ್ ಇನ್ ದ ಕೆನಾಲ್ ಅಂತ ಹೇಳಿ, ಇದು ಈ ಹಿಯರಿಂಗ್ ಏಡ್ದು ಸೈಜ್ ನೋಡಿದ್ರೆ ನಿಮಗೆ ವ್ಯತ್ಯಾಸ ನಿಮಗೆ ಗೊತ್ತಾಗುತ್ತದೆ. ಸೊ ಇದು ಒಂದು. ಇನ್ನು ಕೆಲವೊಬ್ಬರಿಗೆ ಯಾರಿಗೂ ಕಾಣಿಸ್ಲಾರದ ಮಿಷಿನ್ ಬೇಕು ನಮಗೆ ಅಂತ ಹೇಳ್ತಾರೆ. ಸೊ ಅವಾಗ ನಾವು ಇದು ಕಿವಿ ಒಳಗಿನ ಮಿಷಿನ್, ಕಿವಿ ಒಳಗೆ ಕೂರೋ ಮಿಷಿನ್. ಸೊ ಇದಕ್ಕೆ ನಾವು ಇನ್ ದ ಇಯರ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳ್ತೀವಿ, ಇನ್ ದ ಇಯರ್. ಓಕೆ, ಸೊ ಇನ್ ದ ಇಯರ್ ಇನ್ಸ್ಟ್ರೂಮೆಂಟ್ಸ್ ಏನಿರ್ತವೆ, ಸೊ ಈ ಥರ ಇದನ್ನು ನಾವು ಕಿವಿ ಒಳಗೆ ಹಾಕಿದಾಗ ಯಾರಿಗೂ ಕಾಣಿಸ್ಲಾರದು ಇನ್ಸ್ಟ್ರೂಮೆಂಟ್ಸ್. ಇದು ಇನ್ ದ ಇಯರ್, ಇನ್ವಿಸಿಬಲ್ ಇನ್ ದ ಕೆನಾಲ್, ಇನ್ ದ ಕೆನಾಲ್ ಅಂತ ಹೇಳಿ ಬೇರೆ ಬೇರೆ ಸೈಜಲ್ಲಿ ಬೇರೆ ಬೇರೆ ಶೇಪಲ್ಲಿ ಈ ಥರ ಹಿಯರಿಂಗ್ ಏಡ್ಸ್ ಇರ್ತದೆ. ಹಾಕಿದಾಗ ನಮಗೆ ಯಾರಿಗೂ ಕಾಣೋದಿಲ್ಲ. ಸೊ ಯಾರಿಗೆ ಮುಜುಗರ ಇರ್ತದೆ ನಮಗೆ ಕಿವಿ ಕೇಳೋದು ಪ್ರಾಬ್ಲಮ್ ನಮ್ಗೆ ಬೇರೆಯವ್ರಿಗೆ ತಿಳಿಬಾರ್ದು ಅಂಥೇಳಿ ಅಂಥವರು ಈ ಥರ ಸಣ್ಣ ಸಣ್ಣ ಮೆಷಿನ್ಗಳನ್ನು ಹಾಕೋತಾರೆ. ಸೊ ಇದು ಬೇರೆ ಬೇರೆ ಥರದ ಇನ್ಸ್ಟ್ರೂಮೆಂಟ್ಸ್ ಇರ್ತವೆ. ಓಕೆ, ಇದರಲ್ಲಿ ನಮಗೆ ಹಿಯರಿಂಗ್ ಏಡ್ ಬ್ಯಾಟ್ರಿಗಳಿರ್ತವೆ. ನಮ್ಮದು ವಾಚಿನ ಬ್ಯಾಟ್ರಿ ಥರನೇ ಬೇರೆ ಬೇರೆ ಸೈಜಿನ ಬ್ಯಾಟ್ರಿ ಇರ್ತದೆ. ಈ ಥರ ಬ್ಯಾಟ್ರಿ ಹಾಕ್ಕೊಂಡು ನಾವು ಇದಕ್ಕೆ ಪವರ್ ಮಾಡ್ಕೋಬೋದು. ಈಗ ಹೊಸ ಮೆಷಿನ್ಗಳು ಬಂದಿದ್ದಾವೆ, ರೀಚಾರ್ಜಬಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳಿ. ಸೊ ಅದು ಶೆಲ್ ಯಾರಿಗೆ ದಿನಾಲೂ ಬದಲಿ ಮಾಡೋದಿರೋದಿಲ್ಲ ಅಂಥವರು ಏನು ಮಾಡ್ತಾರೆ, ರೀಚಾರ್ಜಬಲ್ ಇನ್ಸ್ಟ್ರೂಮೆಂಟ್ ತೊಗೋತಾರೆ. ದಿನಾಲೂ ಒಂದು 2 ತಾಸು ನಾವು ಚಾರ್ಜ್ ಮಾಡಿದ್ರೆ ಇದು ಚಾರ್ಜ್ ಆಗುತ್ತೆ. ಈಗ ಹೊಸದು ಏನಿದೆ ಅಂತ ಹೇಳಿದರೆ, ಈಗ ಹಿಯರಿಂಗ್ ಏಡಲ್ಲಿ ಈಗ ನಮಗೆ ಫೋನ್ ಬಂತು ಅಂತ ಹೇಳಿದರೆ ಡೈರೆಕ್ಟಾಗಿ ಅಟೆಂಡ್ ಮಾಡಬೇಕು ಅಂತ ಹೇಳಿದರೆ ಇದರೊಳಗೆ ಬಿಲ್ಟ್ ಇನ್ ಬ್ಲೂಟೂತ್ ಇರುತ್ತೆ. ಈಗ ನಾವು ಹೇಗೆ ಹೊಸದು ಬ್ಲೂಟೂತ್ ನೋಡ್ತಾ ಇದ್ದೀವಲ್ಲ, ಅದೇ ಥರ ಇದರೊಳಗೆ ಬಿಲ್ಟ್ ಇನ್ ಬ್ಲೂಟೂತ್ ಇರುತ್ತೆ. ಸೊ ಎನಿ ಫೋನ್ ಬಂತು ಅಂತ ಹೇಳಿದರೆ ಜಸ್ಟ್ ಒಂದು ಪ್ರೆಸ್ ಆಫ್ ಬಟನ್, ಪೇಷಂಟ್ ಫೋನನ್ನು ಕಿವಿಗಿಡೋದು ಬೇಡ, ಡೈರೆಕ್ಟಾಗಿ ಸ್ಟ್ರೀಮ್ ಆಗ್ತಾ ಇರ್ತದೆ. ಸೊ ಈಗ ಹೊಸ ಹೊಸ ಟೆಕ್ನಾಲಜಿ ವೈಸ್ ನಮಗೆ ಭಾಳಷ್ಟು ಸೌಲಭ್ಯಗಳು ಬರ್ತಾ ಇದ್ದಾವೆ. ಮೇಡಮ್, ಈಗಾಗಲೇ ನೀವು ಶ್ರವಣ ಯಂತ್ರಗಳ ಬಗ್ಗೆ ಹೇಳಿದ್ರಿ. ಈಗ ಶ್ರವಣ ಯಂತ್ರಗಳ ಬೆಲೆ ಹೆಂಗಿರುತ್ತೆ? ಯಾಕೆಂದರೆ ಕೆಲವೊಬ್ಬರು ಬಡವರು ಇರ್ತಾರೆ. ಬಡವರು ಏನು ಮಾಡ್ತಾರೆ, ಇರಲಿ ಬಿಡಪ್ಪ, ಎಲ್ಲಿ ಮತ್ತೆ ಆಸ್ಪತ್ರೆಗೆ ಹೋಗಿ ದುಡ್ಡು ಖರ್ಚು ಮಾಡ್ಕೊಳ್ಬೇಕು, ಇವೆಲ್ಲ ಹೆಂಗೆ ಮಾಡಬೇಕು ಅಂತ, ಈ ಸಮಸ್ಯೆ ಬಂದಾಗ ಹೆಂಗೆ ಮಾಡಬೇಕು ಅಂತ. ಓಕೆ, ಈಗ ಶ್ರವಣ ಯಂತ್ರಗಳು ಕಾಸ್ಟ್ ನಮಗೆ 6,500 ಬರುತ್ತೆ. ಈಗ 6,500 ಅಂತ ಹೇಳಿದ್ರೆ ನಮಗೆ ಪಾಕೆಟ್ ಮೆಷಿನ್ ಬರುತ್ತೆ. ಈಗ ಹಳೆ ಕಾಲದ್ದು ಪಾಕೆಟಲ್ಲಿ ಇಡೋದು, ಆಮೇಲೆ ವೈರ್ ಕಿವಿಗೆ ಹೋಗುತ್ತೆ. ತೀರಾ ಕಡಿಮೆ ರೇಟ್ ಅಂದರೆ 6,500 ಶುರು ಆಗುತ್ತೆ. ಇನ್ನು ಇದರಲ್ಲಿ ಈಗ ನಾವು ಕಿವಿ ಹಿಂದಿಂದ ಮೆಷಿನ್ ತೋರಿಸಿದ್ದೀವಿ, ಅದು 10, 12, 13,000 ಶುರು ಆಗುತ್ತೆ. ಅದರಲ್ಲಿ ಡಿಜಿಟಲ್ ವರ್ಷನ್ಸ್ ಅಂತೆಲ್ಲ ಹೇಳಿದರೆ 20,000, 25, 30, 40 ಬೇರೆ ಬೇರೆ ರೇಟಲ್ಲಿ ಇರ್ತವೆ. ಈಗ ಟೆಕ್ನಾಲಜಿಕಲಿ ಎಷ್ಟು ಅಡ್ವಾನ್ಸ್ಡ್ ಇದೆ, ನಮಗೆ ಯಾವ ಥರ ಫೀಚರ್ಸ್ ಬೇಕು ಅದು ಎಲ್ಲನೂ ಬರುತ್ತೆ. ಈಗ ಬಡವರಿಗೆ ಈಗ ಭಾಳ ನಮಗೆ ಫೈನಾನ್ಷಿಯಲಿ ಅವರಿಗೆ ತುಂಬಾ ತೊಂದರೆ ಇರೋರಲ್ಲಿ ಅಂತ ಹೇಳಿದ್ರೆ ಅವರಿಗೆ ಬಹಳಷ್ಟು ಗೌರ್ಮೆಂಟಿಂದನೇ ನಮಗೆ ಸೌಲಭ್ಯಗಳು ಮಾಡಿಕೊಟ್ಟಿದ್ದಾರೆ. ಈ ಥರ ಪ್ರಾಬ್ಲಮ್ ಇರೋ ಪೇಷಂಟ್ಗಳನ್ನ ಅವರು ಅಂಗವಿಕಲರು ಅಂಥೇಳಿ ಅವರು ನೋಂದಾಯಿಸ್ಕೊಂಡ್ರೆ ಗೌರ್ಮೆಂಟಿಂದ ಏನು ಮಾಡ್ತಾರೆ, ಜಿಲ್ಲಾ ಪಂಚಾಯತ್ರು ಅವ್ರಿಗೆ ಹಿಯರಿಂಗ್ ಏಡನ್ನು ಡೊನೇಟ್ ಮಾಡ್ತಾರೆ. ಬಟ್ ಅದಕ್ಕೆ ಕೆಲವೊಂದು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಲಿಕ್ಕಿರುತ್ತೆ. ಕಿವಿ ಕೇಳೋದಿಲ್ಲ, ಅಂಗವಿಕಲರಿದ್ದೀವಿ, ಇಷ್ಟು ಪರ್ಸೆಂಟೇಜ್ ಹಿಯರಿಂಗ್ ಲಾಸ್ ಇದೆ ಅಂತೇಳಿ ನಾವು ತೋರಿಸ್ಕೊಡ್ಬೇಕು. ಇದಾದಮೇಲೆ ಅವರು ಜಿಲ್ಲಾ ಪಂಚಾಯತಿಲಿ ಅಪ್ಲೈ ಮಾಡ್ಕೋಬೋದು ಗೌರ್ಮೆಂಟ್ ಥ್ರೂ. ಇನ್ನು ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ಹಿಯರಿಂಗ್ ಇಡಬೇಕು ಅಂತ ಹೇಳಿದರೆ ಅದು ನಮ್ಮ ಹತ್ರ ಪ್ರೈವೇಟ್ ಕ್ಲಿನಿಕಲ್ಲೇ ಬಂದು ತೊಗೋಬೇಕಾಗುತ್ತೆ. ಮೇಡಮ್, ಅಲ್ಲದೆ ಈಗ ಶ್ರವಣ ಯಂತ್ರದಿಂದ ಏನೇ ಆದರೂ ಕೂಡ ಶ್ರವಣ ಯಂತ್ರದಿಂದನೂ ಕೂಡ ಪ್ರಯೋಜನ ಆಗಲಿಲ್ಲ, ಮತ್ತೆ ಕಿವಿ ಕೇಳಲೇ ಇಲ್ಲ, ಈ ರೀತಿ ಆದಾಗ ಏನು ಮಾಡಬೇಕು? ಅಲ್ಲದೆ ಈ ಶ್ರವಣ ಯಂತ್ರಗಳೇನು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಥವಾ ರೆಗ್ಯುಲರ್ ಏನಾದರೂ ಅದಕ್ಕೆ ಮತ್ತು ಇಯರ್ಲಿ 2 ಇಯರ್ಲಿ ಅಂತ ಏನಾದರೂ ಇರುತ್ತೆ ಅಂತ? ಓಕೆ, ಈಗ ಮೊದಲನೇ ಪ್ರಶ್ನೆ ನೀವು ಕೇಳಿದ್ದು ಶ್ರವಣ ಯಂತ್ರ ಉಪಯೋಗ ಆಗಿಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕು? ಇದು ಬಹಳಷ್ಟು ಪೇಷಂಟ್ಗಳಲ್ಲಿ ಈ ಪ್ರಾಬ್ಲಮ್ ಇದೆ, ಇದಕ್ಕೆ ಸೊಲ್ಯೂಷನ್ನು ಇದೆ. ಈಗ ಶ್ರವಣ ಯಂತ್ರದಿಂದ ಉಪಯೋಗ ಆಗಿಲ್ಲ ಅಂತ ಹೇಳಿದ್ರೆ ಮೋಸ್ಟ್ಲಿ ಅವರಿಗೆ 90% ಅಬವ್ ಹಿಯರಿಂಗ್ ಲಾಸ್ ಇರುತ್ತೆ. ಸೊ 90% ಅಬವ್ ಹಿಯರಿಂಗ್ ಲಾಸ್ ಇದ್ದಾಗ ಅವರ ಕಾಕ್ಲಿಯಾ ಅಂತ ಏನು ಹೇಳಿದ್ವಿ, ನಮ್ಮ ಕಿವಿಯ ನರಗಳು, ಅದು ಟೋಟಲಿ ವರ್ಕ್ ಮಾಡೋದೇ ಇಲ್ಲ, ಅಲ್ಲಿ ಏನು ಉಳಿದೇ ಇರೋದಿಲ್ಲ ನರಗಳಲ್ಲಿ. ಸೊ ಅಂಥ ಪೇಷಂಟ್ಗಳಲ್ಲಿ ನಾವೇನು ಮಾಡ್ತೀವಿ, ಒಂದು 3 ತಿಂಗಳು ನಾವು ಹಿಯರಿಂಗ್ ಏಡ್ ಟ್ರಯಲ್ ಮಾಡ್ತೀವಿ. ಅಂದರೆ ನಾವು ಮೆಷಿನ್ ಹಾಕಿಬಿಟ್ಟು ಇದರಿಂದ ಉಪಯೋಗ ಆಗ್ತಾ ಇದೆ ಅಲ್ಲ ಅಂತ ಹೇಳ್ಬಿಟ್ಟು ನಾವು ಅದನ್ನು ಪರೀಕ್ಷೆ ಮಾಡ್ತೀವಿ. ಯಾವಾಗ ಈ ಪರೀಕ್ಷೆ ಮಾಡಿ ನಮಗೆ ಕರೆಕ್ಟ್ ರೆಸ್ಪಾನ್ಸ್ ಬಂದಿಲ್ಲ, ನಮಗೆ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇಲ್ಲ ಅಂತೇಳಿ ಅನಿಸ್ತು, ಆವಾಗ ನಾವೇನು ಮಾಡ್ತೀವಿ, ಕಾಕ್ಲಿಯರ್ ಇಂಪ್ಲಾಂಟೇಷನ್ ಅಂತ ಹೇಳ್ಬಿಟ್ಟು ಒಂದು ಶಸ್ತ್ರಚಿಕಿತ್ಸೆ ಇದೆ. ಈ ಶಸ್ತ್ರಚಿಕಿತ್ಸೆಗೆ ನಮಗೆ 8ರಿಂದ 10 ಲಕ್ಷ ಖರ್ಚಾಗುತ್ತೆ. ಸೊ ಆ ಥರ ಪೇಷಂಟ್ಗಳಿಗೆ ನಾವು ಕಾಕ್ಲಿಯರ್ ಇಂಪ್ಲಾಂಟೇಷನ್ಗೆ ನಾವು ರೆಫರ್ ಮಾಡ್ತೀವಿ. ಇವಾಗ 8ರಿಂದ 10 ಲಕ್ಷದ ಆಪ್ರೇಷನ್ ಹೇಗೆ ಮಾಡಿಸ್ತಾರೆ? ಈಗ ಈ ಸೌಲಭ್ಯನೂ ನಮ್ಮ ಸರ್ಕಾರದವರು ಫ್ರೀಯಾಗಿ ಮಾಡಿಕೊಡಲಿಕ್ಕೆ ಬಹಳಷ್ಟು ಸೌಲಭ್ಯಗಳು ಇದ್ದಾವೆ. ಸೊ ಇದರಲ್ಲಿ 3 ಸ್ಕೀಮ್ ಇದೆ.
ಒಂದು ಎಡಿಪ್ ಸ್ಕೀಮ್ ಅಂಥೇಳಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇದೆ ಅದು. ಇದರ ನೆಕ್ಸ್ಟ್ ನಮಗೆ SC/ST ಅಂತ ಹೇಳಿ ಒಂದು ಸ್ಕೀಮ್ ಇದೆ ಆ್ಯಂಡ್ RBSK ಅಂತ ಒಂದು ಸ್ಕೀಮ್ ಇದೆ. ಇದು ಎರಡೂ ಸ್ಕೀಮ್ ಏನಿದೆ ನಮ್ಮದು ಕರ್ನಾಟಕ ಗೌರ್ಮೆಂಟಿಂದ ಆಗುವಂಥ ಒಂದು ಶಸ್ತ್ರಚಿಕಿತ್ಸೆ. ಸೊ ಇದರಲ್ಲಿ ನಮಗೆ 5 ವರ್ಷ ಒಳಪಟ್ಟಿರಬೇಕು ಮಕ್ಕಳು. ಅಂಥ ಮಕ್ಕಳಿಗೆ ಮಾತ್ರ ಗೌರ್ಮೆಂಟಿಂದ ಫ್ರೀಯಾಗಿ ಮಾಡ್ತಾರೆ. ಈಗ ಕೆಲವೊಂದು ಸಲ 20 ವಯಸ್ಸು ಆದಮೇಲೆ ಈ ಥರ ಹಿಯರಿಂಗ್ ಲಾಸ್ ಏನಾದರೂ ಬಂತು ಅಂತ ಹೇಳಿದರೆ ಅವಾಗ ಅವರೇ ಹಣ ಖರ್ಚು ಮಾಡಿಕೊಂಡು ಶಸ್ತ್ರಚಿಕಿತ್ಸೆ ಮಾಡ್ಕೋಬೇಕಾಗುತ್ತೆ. 5 ವರ್ಷ ಒಳಪಟ್ಟ ಮಕ್ಕಳಿಗೆ ನಮ್ಮ ಸರ್ಕಾರದಿಂದ ಈ ಥರ ಪ್ರಾಬ್ಲಮ್ ಇದ್ದಾಗ ಸೌಲಭ್ಯಗಳು ಎಲ್ಲ ಮಾಡಿಕೊಡ್ಬೋದು. ಮಕ್ಕಳಿಗೆ ಮುಂದೆ ಒಂದು ವೇಳೆ ನಾವು ಸ್ಟಾರ್ಟಿಂಗಿಂದಾನೇ ಶ್ರವಣ ದೋಷದ ಬಗ್ಗೆ ಪರೀಕ್ಷೆ ಮಾಡಿಸಲಿಲ್ಲ, ಮುಂದಿನ ದಿನಗಳಲ್ಲಿ ಮಕ್ಕಳ ಮೇಲೆ ಯಾವ ರೀತಿಯಾದಂಥ ಪರಿಣಾಮ ಬೀರುತ್ತೆ ಅಂತ? ಈಗ ಶ್ರವಣ ಪರೀಕ್ಷೆ ಮಾಡಿಸಿಲ್ಲ. ಈಗ 2005ರಿಂದ ಎಲ್ಲ ಮಕ್ಕಳಿಗೆ ಹುಟ್ಟಿದ ಎಲ್ಲ ಮಕ್ಕಳಿಗೂ ನಾವು ಶ್ರವಣ ಪರೀಕ್ಷೆ ಮಾಡಿನೇ ಡಿಸ್ಚಾರ್ಜ್ ಮಾಡಬೇಕು ಅಂಥೇಳಿ ರೂಲ್ ಬಂದಿದೆ. ಬಟ್ ನಮ್ಮ ಕರ್ನಾಟಕ ಗೌರ್ಮೆಂಟಲ್ಲಿ ಇಂಡಿಯನ್ ಗೌರ್ಮೆಂಟಲ್ಲಿ ನಮ್ಮ ಭಾರತದಲ್ಲಿ ಏನಾಗ್ತಿದೆ, ಶ್ರವಣ ಪರೀಕ್ಷೆ ಮಾಡೋಕ್ಕೆ ಅಷ್ಟು ಜನ ಪ್ರೊಫೆಷ್ನಲ್ಲೇ ಇಲ್ಲ. ಸೊ ಅದರಿಂದಾಗಿ ನಾವೇನು ಮಾಡ್ತೀವಿ, ಹೈ ರಿಸ್ಕ್ ಮಗು ಇದ್ದಲ್ಲಿ ಮಾತ್ರ ಮಾಡ್ತೀವಿ. ಹೈ ರಿಸ್ಕ್ ಮಗು ಇದ್ದಿದ್ರಲ್ಲೂ ಎಲ್ಲರನ್ನೂ ನಾವು ಕವರ್ ಅಪ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವೊಬ್ಬರು ಹಾಗೇನೆ ಡಿಸ್ಚಾರ್ಜ್ ಆಗಿ ಹೋಗಿರ್ತಾರೆ. ಪೇರೆಂಟ್ಸ್ ಇರಲಿ ಬಿಡು, ಅವ್ರ ಅಪ್ಪಗೆ 2 ವರ್ಷ ಆದಮೇಲೆ ಮಾತು ಬಂದಿತ್ತು, 3 ವರ್ಷ ಆದಮೇಲೆ ಮಾತು ಬಂದಿತ್ತು ಅಂತ ಹೇಳಿ ನಿರ್ಲಕ್ಷ್ಯ ಮಾಡ್ತಾರೆ. ಸೊ ಯಾವಾಗಾದರೂ ಹೋಗಿ ಡಾಕ್ಟ್ರಿಗೆ ತೋರಿಸಿದಾಗ ಹೌದು ಈ ಮಗು ಕಿವಿ ಕೇಳೋದಿಲ್ಲ, ಒಂದ್ಸಲಿ ಶ್ರವಣ ಪರೀಕ್ಷೆ ಮಾಡಿ ಅಂತ ಹೇಳಿದಾಗ ಅವಾಗ ನಾವು ಮಾಡಿದಾಗ ಈ 3 ವರ್ಷ ಏನಿರುತ್ತೆ ಅವ್ರದ್ದು ಮಾತು ಕಲಿಯೋ ವಯಸ್ಸು ಇದು ಹೋಗ್ಬಿಟ್ಟಿರುತ್ತೆ. ಸೊ ಈಗ ಈ ಪುನರ್ವಸತಿ ಏನಿದೆ ನಮಗೆ ಅಟ್ಲೀಸ್ಟ್ ಒಂದು 2 ರಿಂದ 3 ವರ್ಷ ಬೇಕು ಈ ಮಗುನ ನಾರ್ಮಲ್ ಲೆವೆಲ್ಗೆ ತರಲಿಕ್ಕೆ ಮತ್ತು ನಾರ್ಮಲ್ ಶಾಲೆಗೆ ಹಾಕಲಿಕ್ಕೆ. ಸೊ ಅದಕ್ಕೆ ಯಾವಾಗಲೂ ಶುರುವಲ್ಲೇ ಸ್ವಲ್ಪ ಪೇರೆಂಟ್ಸ್ನ ಪೋಷಕರು ಸ್ವಲ್ಪ ಗಮನ ಕೊಟ್ಟು ಮಗುವಿನ ಶ್ರವಣ ಎಬಿಲಿಟೀಸ್ ಬಗ್ಗೆ ಅವ್ರು ನೋಡಿಕೊಂಡ್ರೆ ಮುಂದಕ್ಕೆ ಅವರಿಗೆ ಮಾತಿನ ಪ್ರಾಬ್ಲಮ್ ಬರದೇ ಇರಬಹುದು. ಮೇಡಮ್, ಈಗ ತಾವು ಶ್ರವಣ ಮತ್ತು ವಾಕ್ತಜ್ಞರಾಗಿದ್ದೀರಿ, ನಿರಂತರವಾಗಿ 2011ರಿಂದ ಕೆಲಸ ಮಾಡ್ತಾ ಇದ್ದೀರಿ. ನೀವು ಯಾವ ರೀತಿಯಾದಂಥ ರೋಗಿಗಳನ್ನು ನೋಡಿದ್ದೀರಿ? ಈಗ ನೀವು 15,000ಕ್ಕಿಂತ ಹೆಚ್ಚಿನ ಪೇಷಂಟ್ಗಳನ್ನು ನೋಡಿ ನಿವಾರಣೆ ಮಾಡುವಂತಹ ಕೆಲಸ ಮಾಡಿದ್ದೀರಿ. ತಮ್ಮಲ್ಲಿ ಅಷ್ಟು ಕನ್ಕ್ಲೂಷನ್ ಇರುತ್ತೆ, ಇದನ್ನು ಮಾಡಿದ್ದು ಒನ್ ಆಫ್ ದ ಬೆಸ್ಟ್ ಅಂತ ಇರುತ್ತೆ, ಆ ಥರ ಏನಾದರೂ? ಓಕೆ, ಒನ್ ಆಫ್ ದ ಬೆಸ್ಟ್ ನಾವು ಏನು ಮಾಡಿದ್ದು ಅಂತ ಹೇಳಿದರೆ ನಮ್ಗೆ ಯಾವಾಗಲೂ ತೃಪ್ತಿ ಆಗುವಂಥದ್ದು ಅಂತ ಹೇಳಿದರೆ ನಮ್ಮ ಕಿವುಡ ಮೂಕ ಮಕ್ಕಳು. ಮೂಕ ಅಂತ ಹೇಳಿಬಿಟ್ಟು ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಮೂಕರನ್ನು ಮಾಡೋದು ನಾವು ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದರೆ ಮಗು ಮೂಕ ಆಗುತ್ತೆ. ದೇವರು ಹುಟ್ಟಿಸೋದು ಬರೀ ಕಿವುಡ ಮಕ್ಕಳನ್ನು, ಮೂಕರು ನಮ್ಮ ಸೊಸೈಟಿ ಮಾಡೋದು. ಸೊ ನನಗೆ ಹೆಮ್ಮೆ ಆಗುವಂಥ ವಿಷಯ ಅಂತ ಹೇಳಿದರೆ ನಮ್ಮಲ್ಲಿ ಬಂದಿರೋ ಮಕ್ಕಳು 95% ಮಕ್ಕಳು ಏನಿದೆ ಅಲ್ಲ, ಇವರು ಎಲ್ಲರೂ ನಾರ್ಮಲ್ ಶಾಲೆ ಅಂದರೆ ಎಲ್ಲ ಕಿವಿ ಕೇಳೋ ಮಕ್ಕಳು ಇರ್ತಾರೆ. ಅಂಥ ಶಾಲೆಯಲ್ಲಿ ಅವರು ಎಲ್ಲರಿಗಿಂತನೂ ಚೆನ್ನಾಗಿ ಓದ್ತಿದ್ದಾರೆ. ಅದು ನಮಗೆ ಹೆಮ್ಮೆ ಕೊಡುವಂಥ ವಿಷಯ. ಈಗ ನಾವು ಅವ್ರಿಗೆ ಟ್ರೀಟ್ ಮಾಡಿಲ್ಲ ಅಂತ ಹೇಳಿದ್ರೆ ಅವರು ಮೂಕರ ಶಾಲೆಗೆ ಹೋಗಬೇಕು. ಬಿಕಾಸ್ ಎಲ್ಲ ಊರುಗಳಲ್ಲಿ ಕಿವುಡ ಮೂಕ ಶಾಲೆ ಇರ್ತದೆ. ಓಕೆ, ಬಟ್ ನಮಗೆ ಇಷ್ಟು ಗೌರ್ಮೆಂಟ್ ಸೌಲಭ್ಯ ಮಾಡಿಕೊಡ್ತಾ ಇದೆ, ಇಷ್ಟು ನಮಗೆ ಹೆಲ್ಪ್ ಮಾಡ್ತಾ ಇದೆ. ಆವಾಗ ನಮಗೆ ಗೌರ್ಮೆಂಟಿಂದ ನಾವು ಯಾಕೆ ಇದು ಮೂಕರ ಶಾಲೆಗೆ ಹಾಕಬೇಕು, ಅದರ ಬದಲು ನಾವು ನಾರ್ಮಲ್ ಶಾಲೆಗೆ ಹಾಕ್ತಾ ಇದ್ದೀವಿ. ನಮ್ಮಲ್ಲಿ ಟ್ರೀಟ್ಮೆಂಟ್ ಪಡೆದಿರೋ ಮಕ್ಕಳು 95% ಆಫ್ ದ ಮಕ್ಕಳು ಎಲ್ಲರೂ ನಾರ್ಮಲ್ ಶಾಲೆಗೆ ಹೋಗ್ತಾ ಇದ್ದಾರೆ. ಅದೇ ನಮಗೆ ಎಲ್ಲದಕ್ಕಿಂತ ಬೆನಿಫಿಷಿಯಲ್ ಆ್ಯಂಡ್ ಎಲ್ಲದಕ್ಕಿಂತ ಹೆಮ್ಮೆ ಪಡುವಂಥ ವಿಷಯ. ಈಗ ಅನೇಕ ಜನರು ಮೇಡಮ್ ಶ್ರವಣ ದೋಷ ಅಂತಂದರೆ ಭಾಳಷ್ಟು ನೆಗ್ಲೆಕ್ಟ್ ಮಾಡ್ತಾರೆ. ಮುಂದೆ ನೋಡೋಣ ಅಂತಹ ಸಂದರ್ಭದಲ್ಲಿ ಈಗ ನಾವು ನೋಡ್ತೀವಿ, ಯಾರಿಗೇ ಆಗಲಿ ಕಿವಿ ಕೇಳಲಿಲ್ಲ ಅಂತ ತಿಳ್ಕೊಳ್ಳಿ, ಅವರನ್ನೇ ಮುಜುಗರ ಪಡ್ತಾರೆ, ಈ ರೀತಿ ಹೆಂಗೆ ಹೋಗಬೇಕು ಆಸ್ಪತ್ರೆಗೆ ಅಂತ. ಅಂಥವ್ರ ಬಗ್ಗೆ ಏನು ಹೇಳ್ತೀವಿ? ಇದು ಅವೇರ್ನೆಸ್ ಇರೋದು ಪ್ರಾಬ್ಲಮ್ ಇದರಲ್ಲಿ. ಈಗ ಚಶ್ಮಾ ಹಾಕ್ತಾರೆ, ಎಲ್ಲರೂ ಚಶ್ಮಾ ಹಾಕ್ತಾರೆ, ಇದೂ ಒಂದು ಡಿಸೆಬಿಲಿಟಿ. ಈಗ ಎಲ್ಲರೂ ಆಕ್ಸೆಪ್ಟೆಡ್ ಇದ್ದಾರೆ. ಇದೊಂದು ಸ್ಟಿಗ್ಮಾ ಥರ ಆಗಿದೆ, ನಮಗೆ ಹಿಯರಿಂಗ್ ಲಾಸ್ ಇದೆ, ನಮ್ಮ ಕಿವಿ ಕೇಳಲ್ಲ, ನಾವು ಮೆಷಿನ್ ಹಾಕಿದ್ದೀವಿ ರೀ, ನಾವು ಕಿವುಡ್ರು ಅನ್ನೋದು. ಬಟ್ ಅದೇ ಥರ ನಾವು ಚಶ್ಮಾ ಹಾಕ್ತೀವಿ. ಎಷ್ಟೋ ಜನರು ಕನ್ನಡಕ ಹಾಕ್ತಾರೆ. ಸೊ ಕನ್ನಡಕ ಹಾಕಿದವರು ಅವರಿಗೆ ಕಣ್ಣಿನ ಪ್ರಾಬ್ಲಮ್ ಇರುತ್ತೆ, ಅದೂ ಒಂದು ಥರ ಡಿಸೆಬಿಲಿಟಿ. ಬಟ್ ಆಕ್ಸೆಪ್ಟೆನ್ಸ್ ಇದೆ ಇದರಲ್ಲಿ. ನಮಗೆ ಚಶ್ಮಾದಲ್ಲಿ ಈಗ ನಮಗೆ ಎಷ್ಟು ವಿಧ ಆಗಿ ಸ್ಟೈಲಿಶ್ ಆಗಿ ಬರೋದು, ಎಷ್ಟು ಅಡ್ವರ್ಟೈಸ್ಮೆಂಟ್ ಹಾಕ್ತಾರೆ ಟಿ ವಿಯಲ್ಲಿ. ಅದ್ರದ್ದು ಫ್ರೇಮ್ ಹೀಗಿದೆ, ಬ್ರೇಕ್ ಆಗಲ್ಲ, ಅನ್ಬ್ರೇಕಬಲ್ ಇದೆ, ಟ್ವಿಸ್ಟೇಬಲ್ ಇದೆ, ಫೋಲ್ಡೇಬಲ್ ಇದೆ, ಬಹಳಷ್ಟು ಥರದ್ದು ಬರ್ತವೆ. ಬಟ್ ನಮ್ಮ ಹಿಯರಿಂಗ್ ಏಡ್ ಇಂಡಸ್ಟ್ರಿಯಲ್ಲಿ ನಮ್ಮದು ಆ ಥರ ಏನೂ ಇನ್ನೂ ಬಂದಿಲ್ಲ. ಆ್ಯಂಡ್ ನಮ್ಮ ಜನರಲ್ ಪಬ್ಲಿಕ್ ಇದನ್ನು ಆಕ್ಸೆಪ್ಟೇ ಮಾಡಿಲ್ಲ. ಸೊ ಆ ಸಲುವಾಗಿಯೇ ಈ ಕಾರ್ಯಕ್ರಮನ ನಾವು ಹಮ್ಮಿಕೊಳ್ತಾ ಇರೋದು. ಈ ವಿಶ್ವ ಶ್ರವಣ ದಿನದಿಂದ ನಮಗೆ ಸರ್ಕಾರದಿಂದ ಏನು ಇನ್ಸ್ಟ್ರಕ್ಷನ್ ಬಂದಿರುತ್ತೆ, ನಮ್ಮ ಫೀಲ್ಡನ್ನು ನಾವು ಎಲ್ಲರಿಗೂ ತಿಳಿಸಿ ಹೇಳಬೇಕು. ಈ ಥರ ಪ್ರಾಬ್ಲಮ್ ಬಂದಾಗ, ಶ್ರವಣ ತೊಂದರೆ ಬಂದಾಗ ನಾವು ಮುಜುಗರ ಪಟ್ಕೋಬಾರ್ದು. ತಕ್ಷಣವೇ ಅದಕ್ಕೆ ಟ್ರೀಟ್ಮೆಂಟಿಗಾಗಿ ಶ್ರವಣ ತಜ್ಞರ ಹತ್ರ ಅಥವಾ ENT ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೋಬೇಕು ಅನ್ನೋದು ಆ ಇನ್ಸ್ಟ್ರಕ್ಷನಿಂದನೇ ನಾವು ಇದೆಲ್ಲ ಮಾಡ್ತಾ ಇರೋದು. ಮೇಡಮ್, ಈಗಾಗಲೇ ಕೊನೆ ಪ್ರಶ್ನೆ,
ಏನಪ್ಪ ಅಂತಂದರೆ ಅವರವರ ಕರ್ತವ್ಯದ ಮೇಲೆ ಒಂದು ಹೆಮ್ಮೆ ಅಂತ ಇರುತ್ತೆ. ತಾವು 2011ರಿಂದ ನಿರಂತರವಾಗಿ ಈ ಒಂದು ಶ್ರವಣ ಮತ್ತು ವಾಕ್ ತಜ್ಞರಾಗಿ ಕೆಲಸ ಮಾಡ್ತಿದ್ದೀರಿ. ಈ ಕೆಲಸದ ಬಗ್ಗೆ ತಮ್ಗೆ ಏನು ಅನಿಸುತ್ತೆ? ಈ ಕೆಲಸ ನನಗೆ ಭಾಳ ಅಂದರೆ ಭಾಳ ಸಂತೋಷ ತರೋದು ಏನಂತ ಹೇಳಿದ್ರೆ, ನಾವು ಕೆಲವು ಪೇಷಂಟ್ಗಳಿಗೆ ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ. ನಮ್ಮಿಂದಾಗಿ ಅವರು ಯಾವಾಗಲೂ ನಮ್ಮ ಲೈಫ್ ಲಾಂಗ್ ಅವ್ರು ನಾವು ಪ್ರಾಣ ಉಳಿಸ್ತಾ ಇಲ್ಲ ಒಂದು ಮಗುವುದು, ಬಟ್ ಒಂದು ಬಾಳೆ ಕೊಡ್ತಾ ಇದ್ದೀವಿ ನಾವು. ಸೊ ಇದು ನಮಗೆ ಎಲ್ಲದಕ್ಕಿಂತ ಹೆಮ್ಮೆ ಪಡುವಂಥ ವಿಷಯ ಮತ್ತು ಭಾಳಷ್ಟು ಸಂತೋಷ ಕೊಡುತ್ತದೆ. ಏಕೆಂದರೆ ಅವ್ರು ನಮ್ಮ ಲೈಫ್ ಲಾಂಗ್ ನಮ್ಮನ್ನ ನೆನಪಿಸ್ತಾರೆ. ಈಗ ನಾವು ಒಂದು 15 ವರ್ಷ ಹಿಂದೆ ನೋಡಿದ ಮಗು ಈಗ ಕಾಲೇಜಿಗೆ ಹೋಗ್ತಾ ಇದೆ, ಕೆಲವು ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ನಮಗೆ ಇನ್ನೂ ಫೋನ್ ಮಾಡಿಬಿಟ್ಟು ನಮ್ಮ ಮಗು ಈ ಥರ ಅಚೀವ್ಮೆಂಟ್ ಮಾಡಿದೆ, ನಮ್ಮ ಮಗುಗೆ ಪರ್ಮನೆಂಟ್ ನೌಕರಿ ಆಗಿದೆ, ಕಿವಿ ಪ್ರಾಬ್ಲಮ್ ಕಿವುಡ ಇದ್ರೂ ನಮ್ಮ ಮಗುಗೆ ಈ ಥರ ನೌಕರಿ ಬಂದಿದೆ ಅಂತ ಹೇಳ್ಬಿಟ್ಟು ಅವ್ರು ನಮಗೆ ಫೋಟೋ ಪೋಸ್ಟ್ ಮಾಡ್ತಾರೆ. ಅದೇ ನಮಗೆ ಎಲ್ಲದಕ್ಕಿಂತ ಸಂತೋಷ ಕೊಡುವಂಥ ವಿಷಯ. ಧನ್ಯವಾದಗಳು ಮೇಡಮ್. ಎಷ್ಟೊತ್ತು ನಮ್ಮ ಜೊತೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಅನೇಕ ಜನರಿಗೆ ಮುಟ್ಟಿದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ತಾವು ಸಮಯ ಕೊಟ್ರಿ, ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮ ನೇರ ಸಂದರ್ಶನ ಕಾರ್ಯಕ್ರಮದಲ್ಲಿ ಸುಮಿತಾ ಆನಂದ್ ಅವರು ಏನು ಹೇಳಿದರು ಅಂತ. ಏಕೆಂದರೆ ನಾವು ಶ್ರವಣ ದೋಷಕ್ಕೆ ನೆಗ್ಲೆಕ್ಟ್ ಮಾಡುವಂತಿಲ್ಲ. ಮಕ್ಕಳಿಂದ ಹಿಡಿದು ಏಜ್ ಆಗಿರೋರ್ಗೂ ಕೂಡ ಅದಕ್ಕೆ ಟ್ರೀಟ್ಮೆಂಟ್ ಅನ್ನೋದಿದೆ. ಮತ್ತು ನಮ್ಮ ಕಿವಿಗಳನ್ನು ಶ್ರವಣ ದೋಷ ಆಗದಂತೆ ಯಾವ ರೀತಿಯಾಗಿ ನಾವು ಕಾಪಾಡಿಕೊಳ್ಬೇಕು ಅನ್ನೋದನ್ನು ಕೂಡ ಅವರು ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಹೇಳಿದರು. ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಇಷ್ಟೇ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಹೆಚ್ಚಿನ ಮಾಹಿತಿಯನ್ನು ಮತ್ತು ಮತ್ತೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಎದುರಿಗೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ನೇರ ಸಂದರ್ಶನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೈಜ ನಿಖರ ಸುದ್ದಿಗಾಗಿ ನೋಡ್ತಾ ಇರಿ RJ32 ಕನ್ನಡ TV. ನಮಸ್ಕಾರ.